ಗೈಸ್ ನೋಡಿ ಗೈಸ್, ಸನ್ನುಗೆ ತಾಳಿ ಹಾಕೊಳ್ಳೋದು ಹಿಂಸೆ ಅಂತೆ. ಏನಿದು? ಈ ಸನ್ನುಗೆ ಓಟ್ಸ್ ಮಾಡಕ್ ಹೇಳಿದ್ರೆ ನಮ್ಮ ಅಕ್ಕನ್ಗೆ ಹಾಕೊಡ್ತಾ ಇದಾರೆ ಗೈಸ್. ನನ್ ಬಗ್ಗೆ ನಮ್ಮ ಅಕ್ಕನ್ಗೆ ಹಾಕೊಟ್ರೆ ನಮ್ಮ ಅಕ್ಕ ಏನ್ ಮಾಡ್ತಾರ ಪಾಪ, ಈ ತರ ಸ್ಮೈಲ್ ಮಾಡ್ಕೊಂಡ್ ಕೂತಿರ್ತಾರೆ ಅಷ್ಟೇ. ಅಲ್ಲೇ ಉಜ್ಜಿಲ್ಲ, ಆಗ್ಲೇ ಹೋಗಿ ಓಟ್ಸ್ ತಿಂದ್ಬಿಟ್ಟಿದೀನಿ. ಇವಾಗ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡ್ ಬಂದೆ. ಸಣ್ಣ ಅವ್ರು ತೋರಿಸ್ತಿದಾರೆ ಗೈಸ್ ತಾಳಿ ಡಿಸೈನ್ ಯಾವ್ದು ಆರ್ಡರ್ ಮಾಡಿರೋದು ಅಂತ. ಹೇಳು ನೀನ್ ಒರಿಜಿನಲ್ ನೇಮ್ ನೀನೇ ಹೇಳ್ಬಿಡಪ್ಪ, ನೀನ್ ನಾಮಕರಣ ಮಾಡ್ಕೋ ಇವಾಗ. ಫ್ರೆಶ್ ಶೇಕ್ ಯಾರು ತಗೊಳ್ಳೋದು, ಒಳ್ಳೇದಾಗುತ್ತೆ ಅದರಿಂದ ಅಂತ ಏನ್ ಹೇಳ್ತೀಯ ಅದಕ್ಕೆ? ನಾನು 6 ವರ್ಷದಿಂದ ಕುಡಿತಾ ಇದೀನಿ. ನನಗೆ ಶುಗರ್ ಇದ್ದಾಗ ಸುಸ್ತು ಗಿಸ್ತು ಎಲ್ಲ ಆಗ್ತಿತ್ತಲ್ಲ, ಏನೋ ಒಂದ್ ಬಿಟ್ಟು ಒಂದು ಮಾಡ್ತೀನಿ ನಾನು. ಆದ್ರೂ ಅದರಿಂದಾನೇ ಅಲ್ವಾ ನೀನ್ ಸಣ್ಣ ಎಲ್ಲ ಆಗಿರೋದು? ಸಣ್ಣ ಆಗಿರೋದು ಅದರಿಂದಾನೇ. ಅಣ್ಣನ್ ಮನೇನ ಯಾವತ್ತು ಮರಿಬಾರ್ದಂಗ ಅಂದ್ರೆ ನಾನೇನ ಬೇಜಾರ್ ಮಾಡ್ತೀನಿ. ನನ್ನ ಲೈಫ್ ನ ನೀವೇ ವ್ಲಾಗ್ ಅಲ್ಲಿ ನೋಡ್ತಿರ್ತೀರಾ. ಇವನು ಸನ್ನು ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಜಸ್ಟ್ ಇವಾಗ ತಾನೇ ಎದ್ದು ವಾಶ್ರೂಮ್ಗೆ ಹೋಗಿ ಬಂದು ಮತ್ತೆ ಮಲ್ಕೊಂಡೆ. ಸೊ ಇವಾಗ ಮನೇಲಿ ಯಾರ್ಯಾರು ಇದ್ದಾರೆ, ಏನೇನು ಮಾಡ್ತಿದ್ದಾರೆ, ಮತ್ತು ಇನ್ನೊಂದು ಸ್ಪೆಷಲ್ಲು, ರೂಮ್ನ ಮತ್ತೆ ಚೇಂಜ್ ಮಾಡಿದ್ದಾರೆ. ಸನ್ನು ನೋಡಿ ಯಾವ ರೇಂಜಿಗೆ ಚೇಂಜ್ ಮಾಡಿದ್ದಾರೆ ಅಂತ. ಅಂದರೆ ಸ್ವಲ್ಪ ಕೆಲವು ಐಟಮ್ಸ್ ಬರಬೇಕಿತ್ತು, ಸೊ ಬಂದಿದೆ. ಈ ಲೈಟಿಂಗ್ಸ್ ಕೂಡ ಇದೆ ನೋಡಿ, ಇಲ್ಲಿ ಕ್ಲಿಪ್ ಎಲ್ಲ ಇಟ್ಟಿದ್ದಾರೆ ಸನ್ನು ಅವರು. ಇದು ಸನ್ನು ಅವ್ರು ತೋರಿಸಿದ್ರೆ ಚೆನ್ನಾಗಿರುತ್ತೆ. ಸನ್ನು ಅವರು ಬೆಳಗ್ಗೆ ಎದ್ದು ನೋಡಿ ತಟ್ಟೆ ತೊಳಿತಾ ಇದ್ದಾರೆ, ಅಂದರೆ ಪಾತ್ರೆ ತೊಳಿತಾ ಇದ್ದಾರೆ. ಅಮ್ಮ ರೆಡಿ ಆಗ್ತಿದ್ದಾರೆ ಕೆಲಸಕ್ಕೆ. ಬೆಳಗ್ಗೆ ನಮ್ಮ ಮನೇಲಿ ಯಾರು ಫ್ರೆಶ್ ತಗೋತಾರೆ, ಯಾರು ಶೇಕ್ ಕುಡಿತಾರೆ ಅನ್ನೋದ್ರ ಬಗ್ಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ಗಾಯ್ಸ್ ಟೈಮ್ ನೋಡಿ ಇವಾಗ 8 o'clock ಆಯಿತು. ನೋಡಿ ಫ್ರೆಶ್ ಕುಡಿತಾ ಇದ್ದೀವಿ ನಾನು ಮತ್ತು ಸನ್ನು. ನೋಡಿ ಇಲ್ಲಿ ನಂದ ಫ್ರೆಶ್ಶು, ಇಲ್ಲಿ ಸನ್ನು ಫ್ರೆಶ್ಶು. ಎಲ್ಲರೂ ಕೇಳ್ತಿದ್ರಿ ಶೇಕ್ ಮನೇಲಿ ಯಾರು ಕುಡಿತಾರೆ ಅಂತ. ಫ್ರೆಶ್ ಶೇಕು ಅಮ್ಮ ಕುಡಿಯೋದು, ನಾವು ಫ್ರೆಶ್ ಮಾತ್ರ ಕುಡಿತೀವಿ ಅಷ್ಟೇ. ಬೆಳಗ್ಗೆ ಎದ್ದಾಗ ಬಿಸಿನೀರು ಕುಡಿದ್ರೆ ಫ್ರೆಶ್ ಜೊತೆಗೆ ತುಂಬ ಒಳ್ಳೆಯದು ಅಂತೇಳಿ ಅದನ್ನು ಕುಡಿತೀವಿ ಅಷ್ಟೇ. ನೋಡಿ ಸಣ್ಣ ಕುಡಿತಿದ್ದೀರಾ ಫ್ರೆಶ್. ಸಣ್ಣ ಹೇಗಿದ್ದೀರಾ? ಸೂಪರ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಗುಡ್ ಮಾರ್ನಿಂಗ್. ಇಲ್ಲಿ ನಮ್ಮ ಅಕ್ಕ ಇದ್ದಾರೆ. ಹಾಯ್ ಅಕ್ಕ. ನೋಡಿ ನಮ್ಮ ಅಮ್ಮ ರೆಡಿ ಆಗ್ತಿದ್ದಾರೆ ಕೆಲಸಕ್ಕೆ. ಅಕ್ಕ ಇವತ್ತು ನಿನಗೆ ಕೆಲಸ ಆಯ್ತಾ? ಇಲ್ಲ, ರಜಾ. ನನ್ನ ಫ್ರೆಂಡ್ ಮ್ಯಾರೇಜ್ ಹೋಗ್ತಾ ಇದ್ದೀನಿ. ನೋಡಿ ಗೈಸ್ ಮ್ಯಾರೇಜಿಗೆ ರೆಡಿ ಆಗ್ತಿದ್ದಾರೆ. ನಮ್ಮ ಅಮ್ಮನಿಗೆ ಸೊಂಟ ನೋವಿದೆ ಗೈಸ್. ಮೊನ್ನೆಯಿಂದ ಸೊಂಟ ನೋವು ಅಂತಿದ್ದಾರೆ. ನನ್ನ ವ್ಲಾಗಲ್ಲೂ ಕಾಣಿಸ್ಕೊಂಡಿಲ್ಲ ನಮ್ಮ ಅಮ್ಮ, ಏನಕ್ಕಂದ್ರೆ ಸಂಜೆ ಹೊತ್ತು ಮನೇಲೇ ಇರ್ತಾ ಇರಲಿಲ್ಲ. ನೋಡಿ ಸೊಂಟ ನೋವು ಅಂತೆ. ಏನಕ್ಕೆ ಮಮ್ಮಿ ಸೊಂಟ ನೋವು ಬಂದಿದ್ದು? ಒಂಥರ ಗ್ಯಾಸ್ಟ್ರಿಕ್ ಥರ ಆಗೈತಿ ಒಂಥರ. ಆದ್ರೂ ಇಷ್ಟು ದಿನ ಇರುತ್ತಾ ಗ್ಯಾಸ್ಟ್ರಿಕ್ಕು? ಅದೇನಪ್ಪ ಅವಾಗ ಲಾಸ್ಟ್ ಟೈಮ್ ಹಂಗೆ ಕತ್ ನೋವು ಹಂಗೆ. ಶುಗರು ಕೂಡ ಜಾಸ್ತಿ ಆಗಿದೆ ಗಾಯ್ಸ್ ನಮ್ಮ ಅಮ್ಮನಿಗೆ. 200 ಸಮಥಿಂಗ್ ಆಗಿದೆ ಶುಗರು. ಏನು ಇಲ್ಲದೆ ಇರೋ ಥರನೇ ಇರ್ತೀನಿ. ಅಲ್ಲ ಇರ್ತೀಯಾ, ಬಟ್ ಆದ್ರೂ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಮಾಡ್ತೀನಿ. ಏನಂದ್ರೆ ಈ ನಡುವೆ ಏನು ಮ್ಯಾರೇಜು ಅಲ್ಲಿ ಇಲ್ಲಿ ಜಾಸ್ತಿ ಓಡಾಡಿ ಸ್ವಲ್ಪ ಊಟದ ಟೈಮಿಂಗ್ ಎಲ್ಲ ಚೇಂಜ್ ಆಗಿತ್ತು. ಆಮೇಲೆ ಶೇಕ್ ಏನು ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ. 15 ತಿಂಗಳು ಕುಡ್ದೇ ಇಲ್ಲ. ಅದೆಲ್ಲ ಏನು ಮಾಡಿ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಮೊನ್ನೆ ನಾನು ಹೇಳ್ದಲ್ಲ ಮಮ್ಮಿ ನೀನು 8th ಸ್ಟ್ಯಾಂಡರ್ಡ್ ಅಲ್ಲೇ ಮದುವೆ ಆದೆ ಅಂತ. ಅದಕ್ಕೆ ಎಲ್ಲರೂ ಕಮೆಂಟ್ ಹಾಕಿದ್ರು, ನಿಮ್ಮ ಅಮ್ಮಂದು ಲವ್ ಸ್ಟೋರಿ ವ್ಲಾಗ್ ಮಾಡಿ ಪ್ಲೀಸ್ ಅಂತ. ನಿಮ್ಮ ಅಮ್ಮಂದು ಲವ್ ಸ್ಟೋರಿ ವ್ಲಾಗ್ ಮಾಡಿ ಅಂತ ನಾನು ಹೇಳ್ದೆ. ಅದನ್ನ ಕೇಳ್ಬೇಕಾದ್ರೆ ನೀವು ಒಂದು 2-3 ದಿನ ಬೇಕು ಟೈಮ್ ಅಂತ. ಅಷ್ಟು ಸ್ಟೋರಿ ಐತೆ ನಮ್ಮ ಅಮ್ಮಂದು 8th ಸ್ಟ್ಯಾಂಡರ್ಡ್. ಬಟ್ ಅದನ್ನ ನೀನು ಚಿಕ್ಕದಾಗ ಹೇಳ್ಬೇಕು. ಮುಂದೆ ಒಂದಿನ ಹೇಳ್ತೀಯಾ? ಗೈಸ್ ಹೇಳ್ತಾರೆ ಗೈಸ್, ನಮ್ಮ ಅಮ್ಮನ ಲವ್ ಸ್ಟೋರಿ ಹೇಳ್ತಾರೆ. ಅವಾಗಿನ ಕಾಲದ ಲವ್ ಸ್ಟೋರಿ ಯಾವ ಥರ ಇತ್ತು, ನಮ್ಮ ಅಮ್ಮನ ಸಿಚುವೇಶನ್ ಯಾವ ಥರ ಇತ್ತು ನನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ. ನೋಡಿ ಇವತ್ತು ಈ ಥರ ಸಿಂಪಲಾಗಿ ರೆಡಿಯಾಗಿ ಹೋಗ್ತಿದ್ದಾರೆ. ಮತ್ತು ಇವತ್ತು ಸಂಜೆ ಒಂದು ಊಟಕ್ಕೆ ಹೋಗಬೇಕು ನಾನು, ಅಮ್ಮ. ಅಕ್ಕ ನೀನು ಬರ್ತೀಯ ಅಕ್ಕ? ಮ್ಯಾರೇಜ್ಗೆ ಹೋಗ್ತಿದ್ಯಲ್ವಾ ಗಾಯ್ಸ್. ನಮ್ಮ ಅಮ್ಮನಿಗೆ ಸೊಂಟ ನೋವು ಹೋಗ್ತಾ ಜಾಸ್ತಿ ಆದರೆ ಇವತ್ತಿನ ಸಂಜೆನೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕಮ್ಮಿ ಇದ್ದಾಗಲೇ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ. ನಮ್ಮ ಅಮ್ಮನೂ ಓಕೆ ಅಂತ ಹೇಳಿದ್ದಾರೆ. ಸಂಜೆವರೆಗೂ ಇದ್ದರೆ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಅದು ಇದು ಟ್ಯಾಬ್ಲೆಟ್ ಕೊಟ್ಟರೆ ಸುಮ್ಮನೆ ಡೇಂಜರು. ಟ್ಯಾಬ್ಲೆಟ್ಗಳನ್ನ ಯಾವತ್ತೂ ಅಭ್ಯಾಸ ಮಾಡ್ಕೊಬಾರ್ದು. ಮತ್ತು ಆದಮೇಲೆ ಚೂರಿ ಎಕ್ಸಾಮ್ ಬರೆದು ಬಂದಿದ್ದಾನೆ. ಅವ್ನು ಹೆಂಗೆ ಎಕ್ಸಾಮ್ ಮಾಡಿದ್ದಾನೆ ಮತ್ತು ಮುಂದೆ ಅವನಿಗೆ ಟಫ್ ಸಬ್ಜೆಕ್ಟ್ ಅಂತೆ, ಅದು ಹೆಂಗೆ ಮಾಡ್ತಾನೆ ಅಂತ ಕೇಳೋಣ. ಚೂರಿ ಬರ್ತೀನಿ ಅಂತ ಹೇಳಿದ್ದಾನೆ ಮಧ್ಯಾಹ್ನ. ಸೊ ಅದಾದಮೇಲೆ ಸನ್ನು ಅವರು ತಾಳಿನ ಫೈನಲ್ ಆಗಿ ಆರ್ಡ್ರ್ ಮಾಡಿದ್ದಾರೆ. ಯಾವ ತಾಳಿ ಫೈನಲ್ ಆಗಿ ಆರ್ಡರ್ ಮಾಡಿದ್ರು ಅಂತ ಸಣ್ಣ ಅವ್ರ ಕೈಲೇ ಕೇಳಿಸ್ತೀನಿ, ಬನ್ನಿ. ಸಣ್ಣವ್ರೆ ನೀವು ತಾಳಿ ಸೆಲೆಕ್ಟ್ ಮಾಡಿದ್ದೀರಾ ಗೊತ್ತಾ? ಅದು ಯಾವುದು ಅಂತ ಇವಾಗ ಬೇಡ, ಆಮೇಲೆ ತೋರಿಸಿ. ಫಸ್ಟ್ ಟಿಫನ್ ಮಾಡೋಣ, ಸರಿನಾ? ನೋಡಿ ಗಾಯ್ಸ್ ನಮ್ಮ ಅಮ್ಮನೂ ಇವಾಗ ಫ್ರೆಶ್ ಕುಡಿತಾ ಇದ್ದಾರೆ. ಮಮ್ಮಿ ಎಲ್ಲರೂ ಕೇಳ್ತಿದ್ರು ನಮ್ಮ ಮನೇಲಿ ಫ್ರೆಶ್ ಶೇಕ್ ಯಾರು ತಗೊಳ್ಳೋದು, ಒಳ್ಳೇದಾಗುತ್ತೆ ಅದರಿಂದ ಅಂತ. ಏನು ಹೇಳ್ತೀಯ ಅದಕ್ಕೆ? ನಾನು 6 ವರ್ಷದಿಂದ ಕುಡಿತಾ ಇದ್ದೀನಿ. ನನಗೆ ಶುಗರ್ ಇದ್ದಾಗ ಸುಸ್ತು ಗಿಸ್ತು ಎಲ್ಲ ಆಗ್ತಿತ್ತಲ್ಲ, ಅದೆಲ್ಲ ಇಲ್ಲ. ಇವಾಗ ಎನರ್ಜಿಗೆ ಕೆಲಸ ಮಾಡ್ಬೋದು.
ಬಾಡಿ ಪೇಯ್ನ್ ಎಷ್ಟೇ ಕೆಲಸ ಮಾಡಿದ್ರು ಅಂದ್ರೆ ಇವಾಗ ರೀಸೆಂಟ್ ಆಗಿ ನಿನಗೆ ಶುಗರ್ ಜಾಸ್ತಿ ಆಗೈತಲ್ವಾ, ಅದು ನೀನ್ ಬಾಡಿ ಮೇಂಟೈನ್ ಮಾಡಿಲ್ಲ, ಅದಕ್ಕೆ ತಾನೇ. ಅಷ್ಟೇ, ಅದು ಏನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ನಾನು ಒಂದು ಟ್ಯಾಬ್ಲೆಟ್ ಕರೆಕ್ಟಾಗಿ ನುಂಗ್ತಾ ಇಲ್ಲ. ಏನೋ ತಗೊಂಡ್ರೆ ಅದು ಕ್ಲಿಯರಾಗಿ ನುಂಗಿ ಇದನ್ನ ಕುಡಿದು ಟ್ಯಾಬ್ಲೆಟ್ ನುಂಗಿ ಎಲ್ಲ ಮಾಡಿದ್ರೆ ನನಗೆ ಕಮ್ಮಿನೇ ಆಗುತ್ತೆ. ಏನೋ ಒಂದು ಬಿಟ್ಟು ಒಂದು ಮಾಡ್ತೀನಿ ನಾನು. ಆದ್ರೂ ಅದರಿಂದಾನೇ ಅಲ್ವಾ ನೀನ್ ಸಣ್ಣ ಎಲ್ಲ ಆಗಿರೋದು? ಸಣ್ಣ ಆಗಿರೋದು ಅದರಿಂದಾನೇ. ನನ್ನ ಆರೋಗ್ಯ ಚೆನ್ನಾಗಿದೆಪ್ಪ. ನಾನು ಎಷ್ಟು ಅವರ್ ಕೆಲಸ ಮಾಡ್ತೀನಿ ನಿನಗೆ ಗೊತ್ತಿರಂಗೆ. ಎನರ್ಜಿ ಆಗಿದ್ಯಾ? ಕೆಲಸ ಮಾಡ್ಬಿಟ್ಟು ಬಂದು ನಾನು ಆರಾಮಾಗಿರ್ತೀನಿ, ಅದೇ ಆಕ್ಟಿವ್ ಆಗಿರ್ತೇವೆ. ಆಕ್ಟಿವ್ ಆಗಿರ್ತೀನಿ. ಆಮೇಲೆ ಸಣ್ಣ ಎಷ್ಟು ಗೊತ್ತಾ ನಮ್ಮ ಅಮ್ಮಂಗಿರೋದು ಶುಗರು ಇವಾಗ 200 ಸಮಥಿಂಗ್ ಐತೆ. 100 ಇನ್ನೇನು 300 ರೀಚ್ ಆಗುತ್ತೆ. 280 ಅಂದ್ರೆ ಮೊನ್ನೆ ಮದ್ವೆಲೆಲ್ಲ ಸ್ವೀಟು ಅದೆಲ್ಲ ತಿಂದಿರೋದು ಈಗ ಎಫೆಕ್ಟ್ ಹೊಡಿಯುತ್ತೆ. ಅದಕ್ಕೆ ಮಗು ತಿನ್ಬೇಡ ಅಂತ ಹೇಳೋದು. ಅಂದ್ರೆ ಹೇಳ್ತಲ್ವಾ, ಎಲ್ಲ ತಿಂದುನು ಅದರಿಂದ ನನ್ಗೇನು ಅನ್ನಿಸ್ತಾ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಸರಿ, ಇನ್ ಮುಂದೆ ತಿನ್ಬೇಡ. ನೋಡಿ ಇವಾಗ ಸೊಂಟ ನೋವು ಬೇರೆ ಬಂದೈತೆ, ಗ್ಯಾಸ್ಟ್ರಿಕ್ಕು. ಸಂಜೆವರೆಗೂ ಹಂಗೆ ಇದ್ರೆ ಹಾಸ್ಪಿಟ್ಲಿಗೆ ಹೋಗೋಣ. ಹಾ ಸರಿನಾ? ನಮ್ ಯುಕ್ತ ಕೂತಿದ್ದಾನೆ ರೆಡಿಯಾಗಿ. ಏನೋ ಯುಕ್ತ ಇವತ್ತು ಈ ತರ ರೆಡಿ ಆಗಿದ್ಯಾ? ಬಾಯಿ ಕಡೆ ತೋರಿಸಿ ಹೆಂಗ್ ರೆಡಿ ಆಗಿದ್ಯಾ. ಡ್ಯಾನ್ಸ್ ಕ್ಲಾಸಿಗೆ ಸೇರಿದ್ಯಂತೆ ಹೊಸದಾಗಿ. ಡ್ಯಾನ್ಸ್ ಎಲ್ಲ ಆಡಲ್ಲ ಅವನು, ನಾಚಿಕೆ ಅವನಿಗೆ. ಹೋಗ್ಲಿ, ಅಲ್ಲಿ ಡ್ಯಾನ್ಸ್ ಆಡ್ತೀಯಾ? ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಹಾ ಹಳೇದು ಹೇಳ್ಕೊಡ್ತಾವ್ರಾ? ಹೋಗ್ಲಿ, ಹೇಳ್ಕೊಡ್ತಾರಾ? ಮಾಡ್ತೀಯಾ? ಚೆನ್ನಾಗಿ ಮಾಡ್ತೀಯಾ? ನೋಡ್ಕೊಂಡ್ ಮಾಡ್ತೀಯಾ? ಅಂದ್ರೆ ಸ್ಟಾರ್ಟಿಂಗ್ ಇವಾಗ ಸೇರಿದ್ಯಲ್ವಾ, ಆಮೇಲೆ ಕಲಿತೀಯಾ, ಸರಿನಾ? ಹೊಸ ಡ್ಯಾನ್ಸ್ ಯಾವ್ದು ಹಂಗಂದ್ರೆ? ಯುಕ್ತ ಏನಂತ ಗೊತ್ತಾ, ಹಳೆ ಡ್ಯಾನ್ಸ್ಗಳೇ ಹೇಳ್ಕೊಡ್ತಾರಂತೆ. ಹೊಸ ಡ್ಯಾನ್ಸ್ ಯಾವ್ದು ಹಂಗಂದ್ರೆ? ಅಂದ್ರೆ ಅವ್ನ ಮೈಂಡ್ ನೋಡಿ ಯಾವ ತರ ಐತೆ ಅಂದ್ರೆ, ಯಾವ್ದಾದ್ರು ಡ್ಯಾನ್ಸ್ ನೋಡ್ಬಿಟ್ಟಿರ್ತಾನಲ್ಲ, ನನಗೆ ಇನ್ನೂ ಆ ತರ ಹೇಳ್ಕೊಟ್ಟಿಲ್ಲ. ಇನ್ನು ಯಾವ್ದೋ ಚಿಕ್ಕ ಮಕ್ಳಿಗೆ ಹೇಳ್ಕೊಡೋ ತರ ಹೊಡಿಯೋದು ಆ ತರ ಎಲ್ಲ ಹೇಳ್ಕೊಡ್ಬೇಕು ಅವನಿಗೆ. ಸ್ಟಂಟ್ ಮಾಡೋದೆಲ್ಲ ಹೇಳ್ಕೊಡ್ಬೇಕು. ಆ ತರದ್ ಇಷ್ಟನಾ? ಇಷ್ಟು ದಿನ ಕರೆಕ್ಟ್ ಆಗಿ ಡೈಲಿ ಬ್ಲಾಗ್ ಮಾಡಕ್ ಆಗಿಲ್ಲ ನೋಡಿ. ದೇವಸ್ಥಾನ ಮತ್ತೆ ಅಂಬಿಕಾವ್ಯ ಅವ್ರ ಫಂಕ್ಷನ್ ಮತ್ತೆ ಅರುಣ್ ಅಡ್ಡ ಅವರ ಮ್ಯಾರೇಜು, ಇದಕ್ಕೆ ಓಡಾಡ್ತಾ ಇದ್ವಿ. ಸೊ ಇಷ್ಟು ದಿನ ಆದ್ಮೇಲೆ ಸಬ್ಸ್ಕ್ರೈಬರ್ಸ್ ಜೊತೆ ಕರೆಕ್ಟ್ ಆಗಿ ಮಾತಾಡ್ತಿದ್ದೀರಾ, ಏನ್ ಅನ್ನಿಸ್ತಿದೆ? ಖುಷಿ ಆಗ್ತಿದೆ. ತುಂಬ ಟೈಮ್ ಆಯಿತು ಪ್ರಾಪರಾಗಿ ಮಾತಾಡೋದೆ, ಮತ್ತು ಟೈಮೇ ಸಿಗ್ತಿರ್ಲಿಲ್ಲ. ಅದು ಇದು ಶೂಟ್ ಅದು ಅದರಲ್ಲೇ ಬ್ಯುಸಿ ಆಗಿದ್ವಿ. ಸೊ ಇವತ್ತಿಂದ ಕಂಟಿನ್ಯೂ ಆಗುತ್ತೆ ಡೈಲಿ ವ್ಲಾಗ್. ಇವತ್ತಿಂದ ನಮ್ಮ ಲೈಫ್ ಸ್ಟೋರಿ, ಲೈಫ್ ಸ್ಟೈಲ್. ಓಕೆ, ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಇಬ್ರು. ಮಾಡೋಣ. ಗೈಸ್ ನೋಡಿ ಗೈಸ್, ಇಲ್ಲಿ ಇರೋ ಪಾರ್ಟ್ಸ್ಗಳೆಲ್ಲ ನಮ್ಮ ಅಮ್ಮನೇ ಮೇಂಟೈನ್ ಮಾಡೋದು ನೋಡಿ. ದಿನ ನೀರು ಹಾಕ್ಬಿಟ್ಟು ಹೋಯ್ತಾರೆ. ನಾವು ಮರ್ತೋಯ್ತೀವಿ ಅಂದ್ಬಿಟ್ಟು ನಮ್ಮ ಅಮ್ಮನೇ ಹಾಕ್ತಾರೆ, ಮಿಸ್ಸೇ ಮಾಡಲ್ಲ ನಮ್ಮಮ್ಮ. ನಾವು ಹಾಕೋದು ಮರ್ತೋಯ್ತೀವಿ ಅಂದ್ಬಿಟ್ಟು. ಗೈಸ್ ಗಿಡನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಗೈಸ್. ಪಾಟ್ಗಳಿಗೆಲ್ಲ ನೀರು ಹಾಕ್ಬಿಟ್ಟು ಹೋಯ್ತಾರೆ. ಗಿಡ ನೋಡ್ಕೊಳ್ಳೋದಕ್ಕೆ ಇಷ್ಟ ಅವ್ರಿಗೆ, ಬಟ್ ಅವ್ರಿಗೆ ಟೈಮ್ ಇರಲ್ಲ. ಆದರೂ ಕೂಡ ಒಂದಿಷ್ಟು ಪಾಟ್ನ ಹಿಡ್ಕೊಂಡು ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಏನೇನು ಗಿಡ ನಮ್ಮ ಇವೆಲ್ಲ? ರೋಸು ಮತ್ತು ಆಲೋವೆರಾ, ಮಲ್ಲಿಗೆ ಹೂವು, ಕನಕಾಂಬರ, ಮನಿ ಪ್ಲಾಂಟ್, ಯಾವ್ದೋ ಗಿಡಗಳಾಗೋದು. ಎಲ್ಲಿಂದ ತಗೊಂಬಂದಮ್ಮ ಇವೆಲ್ಲ ಕರೆಕ್ಟು? ಎಲ್ಲ ಫ್ರೆಂಡ್ಸ್ ಹತ್ರ, ಅವ್ರ ಹತ್ರ. ಇದು ನನ್ನ ತಂಗಿ ಕೊಟ್ಲು ಮಲ್ಲಿಗೆ ಹೂವು ಗಿಡ. ಇದು ಕನಕಾಂಬರ ರೋಡಲ್ಲಿ ಬಿಟ್ಟಿತ್ತು, ಒಂದೇ ಒಂದು ಪಾಟ್ ಹಾಕಿದ್ದು. ಇವಾಗ 6 ಪಾಟ್ ಮಾಡಿದೀವಿ ಗಿಡನ. ಇದು ಅಷ್ಟೇ, ಇದು ಕಾಕಡ ಹೂವ. ಇದು ಅಷ್ಟೇ ರೋಡಲ್ಲಿ ಬಿಟ್ಟಿದೆ. ಇದನ್ನ ಎತ್ಕೊಂಬಂದ. ಇದು ರೋಸ್ ನನ್ನ ಫ್ರೆಂಡ್ ಕೊಟ್ಟಿದ್ದು. ಇದನ್ನ ಒಂದು 4 ಪಾಟ್ಗೆ ಹಾಕಿದೀನಿ ರೋಸ್ ಕಡ್ಡಿನ. ಎಲ್ಲ ಕಡ್ಡಿನೂ ಬೆಳೆಯುತ್ತಾ? ಕಡ್ಡಿ ಹಾಕಿದ್ರೆ ಸಾಕು, ರೋಸ್ ಬರುತ್ತೆ. ಗಾಯ್ಸ್ ನಮ್ಮಮ್ಮ ಹೊರಡ್ತಾ ಇದ್ದಾರೆ ಕೆಲ್ಸಕ್ಕೆ. ಬಾಯ್ ಮಾ, ಆದಷ್ಟು ಬೇಗ ಬಾ, ನೈಟ್ ಡಿನ್ನರಿಗೆ ಹೋಗ್ಬೇಕು. ಗೈಸ್ ನಮ್ಮಮ್ಮ ಹಾಕಿರೋ ಸೀರಿಯಲ್ನ ಇಷ್ಟೊತ್ತವರೆಗೂ ನೋಡ್ತಾ ಇದ್ದ. ಸೀರಿಯಲ್ ಅಂದ್ರೆ ಅಷ್ಟೊಂದು ಇಷ್ಟ ನಾನು ಯುಕ್ತ ನಿನಗೆ? ಅದೆಲ್ಲ ಹೆಣ್ಮಕ್ಳು ನೋಡೋದು ಸೀರಿಯಲ್. ಇವಾಗ ನೋಡ್ತಿದ್ಯಾ? ಬಂದಾಗಿಂದ ಏನ್ ನೋಡ್ತಿದ್ದೆ ನೀನು? ಸೀರಿಯಲ್ ತಾನೇ? ಅಮ್ಮಮ್ಮ ಅವರು ಇರೋವರೆಗೂ ನೋಡ್ತಿದ್ದ. ಗೈಸ್ ನೋಡಿ ಗೈಸ್, ಸಣ್ಣಗೆ ತಾಳಿ ಹಾಕೊಳ್ಳೋದು ಹಿಂಸೆ ಅಂತೆ. ಏನಿದು ಅಂತಲ್ಲ, ಅದೊಂಥರ ಭಯ. ಅಂದ್ರೆ ಏನ್ ಗೊತ್ತಾ, ಬೆಳಿಗ್ಗೆ ಆದಾಗ ಎಲ್ಲ ಹಿಂಗಿರುತ್ತೆ, ಹಿಂದೆ ಕತ್ತಿಗೆ ಸಿಕ್ಕಾಕೊಂಡು ಹಿಂಗಿರುತ್ತೆ. ಮತ್ತೆ ನಾವು ಡ್ರೆಸ್ ಚೇಂಜ್, ಶರ್ಟ್ ಎಲ್ಲ ಚೇಂಜ್ ಮಾಡ್ಬೇಕಾದ್ರೆ ಭಯ, ಇದು ಹಿಂಗ್ ಬಂದ್ಬಿಟ್ಟಿರುತ್ತೆ, ಅದಕ್ಕೆ ಭಯ ಆಗೋದು. ಏನ್ ಅಷ್ಟು ಕತ್ತಿಗೆ ಹಾಕೊಂಡಿದ್ದೀರಾ? ಏನೇನ್ ಹಾಕೊಂಡಿದ್ದೀರಾ? ಬನ್ನಿ ಇಲ್ಲಿ ತೋರಿಸಿ. ಇದು ತಾಳಿ, ಇದು ಗೌಡಿಗೆರೆದು ತಾಯ್ತಾ, ಮತ್ತೊಂದು ನೋಡಿ ಸಿಗ್ತಾನೆ ಇಲ್ಲ, ಲಕ್ಷ್ಮೀದ್. ಅದೇ ಇದು ಲಕ್ಷ್ಮಿದು, ಲಕ್ಷ್ಮಿ ತಾಳಿ. ಇದು ಚಿಕ್ಕದು, ಇದು ಸ್ವಲ್ಪ ಮಿಡಲು, ಇದು ದೊಡ್ಡದು. ಗಾಯ್ಸ್ ನಾಳೆನೆ ಗಾಯ್ಸ್ ಇರೋದು ತಾಳಿ ಶಾಸ್ತ್ರ ಇರೋದು ನಾಳೆನೆ. ಸಣ್ಣವರಿಗೆ ತಾಳಿ ಕೂಡ ಸೆಲೆಕ್ಟ್ ಆಗಿದೆ ಯಾವುದು ಅಂತ ತೋರಿಸ್ತಾರೆ. ಸ್ವಲ್ಪ ಚೆನ್ನಾಗಿ ರೆಡಿ ಆಗಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಈಗ ಬ್ರೇಕ್ಫಾಸ್ಟ್ ಆದ್ಮೇಲೆ ತೋರಿಸ್ತಾರೆ. ಈ ಸಣ್ಣಗೆ ಓಟ್ಸ್ ಮಾಡಕ್ ಹೇಳಿದ್ರೆ ನಮ್ಮ ಅಕ್ಕನ್ಗೆ ಹಾಕೊಡ್ತಾ ಇದ್ದಾರೆ ಗಾಯ್ಸ್ ನನ್ನ ಬಗ್ಗೆ. ಅಂದ್ರೆ ಮುನ್ನೋರು ಹಿಂಗೆ ಹಂಗೆ ಅಂತ.
ಅತ್ತಿಗೆ ಹಾಕೊಡ್ದೆ ಮತ್ತೆ ಯಾರಿಗೆ ಹಾಕೊಡ್ಬೇಕು ಹೇಳಿ. ನಮ್ಮ ಅಕ್ಕನ್ಗೆ ಹಾಕೊಟ್ರೆ ನಮ್ಮ ಅಕ್ಕ ಏನ್ ಮಾಡ್ತಾರ ಪಾಪ, ಈ ತರ ಸ್ಮೈಲ್ ಮಾಡ್ಕೊಂಡು ಕೂತಿರ್ತಾರೆ ಅಷ್ಟೇ. ಗೈಸ್ ಕಂಪ್ಲೇಂಟ್, ಏನ್ ಕಂಪ್ಲೇಂಟ್ ಹೇಳ್ತಿದ್ದಮ್ಮ ಇಷ್ಟೊತ್ತು? ಆಮೇಲೆ ಹೆಂಗಿರುತ್ತೆ? ಆಮೇಲೆ ಕಾಮನ್ ಅಡ್ಜಸ್ಟ್ ಆಗ್ಬಿಡುತ್ತೆ. ಹೌದಾ? ಇವಾಗ ಸಣ್ಣ ಪುಟ್ಟದಕ್ಕೂ ವಾದ ಮಾಡ್ತಾ ಇರ್ತೀವಿ, ಇವ್ರು ಹಿಂಗಂದ್ರಲ್ಲ ಅವ್ರು ಹಂಗಂದ್ರಲ್ಲ ಅಂತ, ಆಮೇಲೆ ಇದೆ ಅಲ್ವಾ ಅನ್ನೋ ತರ. ಹೌದಾ ಸಣ್ಣ, ನೀವು ವಾದ ಮಾಡ್ತೀರಾ? ಇಲ್ಲ, ನೀವ್ ಮಾಡ್ತೀರಾ, ನಾನು ಸೈಲೆಂಟ್ ಆಗಿ ಒಂದ್ ಸೈಡಲ್ಲಿ ಕೂತ್ಕೋತೀನಿ. ಗೈಸ್ ನೀವೇ ಕಮೆಂಟ್ ಮಾಡಿ ಗೈಸ್, ಯಾರು ವಾದ ಮಾಡ್ಬೋದು, ಯಾರು ವಾದ ಮಾಡಲ್ಲ ಅಂತ ನೀವೇ ಕಮೆಂಟ್ ಮಾಡಿ. ನೋಡೋಣ ಯಾರು ವಾದ ಮಾಡ್ತಾರೆ ಅಂತ. ಗೈಸ್ ಸಣ್ಣ ಈಗ ತಾನೇ ಓಟ್ಸ್ ರೆಡಿ ಮಾಡ್ಕೊಂಡು ಬಂದ್ರು ನೋಡಿ, ಅವರು ಓಟ್ಸ್ ತಿಂತಿದ್ದಾರೆ. ನಮ್ಮ ಅಕ್ಕ ನಮ್ಮ ಅಮ್ಮ ಮಾಡಿರೋ ಸ್ಪೆಷಲ್ ಪಡ್ಡು ತಿಂತಾ ಇದ್ದಾರೆ. ಅಕ್ಕ ಹೆಂಗ್ ನಡೀತಿದೆ ಅಕ್ಕ ನಿಮ್ದು ರೀಲ್ಸ್ ಕಂಟೆಂಟು ಮತ್ತೆ ವ್ಲಾಗ್ ಎಲ್ಲ? ಚೆನ್ನಾಗಿ ನಡೀತೈತೆ. ಅದೇ ಕಂಟೆಂಟ್ಗಳು ಹುಡ್ಕೋದು ಸ್ವಲ್ಪ ಕಷ್ಟ. ನನ್ನ ಗಂಡ ತುಂಬಾ ಕಂಟೆಂಟ್ ಕ್ರಿಯೇಟರ್ ಮಾಡ್ತಾರೆ ಅವಾಗ. ಗಾಯ್ಸ್ ನಮ್ಮ ಅಕ್ಕ ನಮ್ಮ ಬಾವ ಇಬ್ಬರು ಸೇರ್ಕೊಂಡು ಇವಾಗ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅವ್ರಿಗೂ ಒಂದು ಆಲ್ ದಿ ಬೆಸ್ಟ್ ಹೇಳೋಣ ಎಲ್ಲರೂ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಹೇಳಿದವ್ರಿಗೆಲ್ಲ ಥ್ಯಾಂಕ್ ಯು. ಇವಾಗ ಆಲ್ಮೋಸ್ಟ್ ಎಲ್ಲರೂ ಕಮೆಂಟ್ ಮಾಡ್ತಾರೆ, ಅಕ್ಕ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ನೀನು ಚೆನ್ನಾಗಿ ಕಂಟೆಂಟ್ ಮಾಡಕ್ಕ, ಸರಿನಾ? ಸರಿಮಾ ನಿಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳಿ ಅಕ್ಕನಿಗೆ. ಆಲ್ ದಿ ಬೆಸ್ಟ್ ಅಕ್ಕ, ಚೆನ್ನಾಗಿ ಮಾಡಿ ಕಂಟೆಂಟ್ಸ್ ಎಲ್ಲ. ಏನಕ್ಕೆ ಅಕ್ಕ? ನನಗೆ ಅಕ್ಕ, ನಿಮಗೆ ಅಕ್ಕನಾ? ಆಲ್ ದಿ ಬೆಸ್ಟ್ ಅತ್ತಿಗೆ. ಅತ್ತಿಗೆ ಚೆನ್ನಾಗಿ ಕಂಟೆಂಟ್ಸ್ ಎಲ್ಲ ಮಾಡಿ ಇನ್ನ ಅಕೌಂಟ್ ರೀಚ್ ಆಗ್ಲಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಓಕೆ ಅತ್ತಿಗೆ. ಬಾಯ್ ಅತ್ತಿಗೆ. ಬಾಯ್ ಯುಕ್ತ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅತ್ತಿಗೆ. ಬಾಯ್. ಓಕೆ ಮತ್ತೆ ಸಿಗೋಣ, ಮತ್ತೆ ಬನ್ನಿ. ಹಂಗೆ ಪಾರ್ಸೆಲ್ ತಂದ್ಬಿಡಿ ಬ್ಯಾಗಲ್ಲಿ ಹಾಕೊಂಡು. ಯುಕ್ತ ಬಾಯ್, ಟಾಟಾ. ಇವಾಗ ಏನ್ ಮಾಡಿದೆ ಗೊತ್ತಾ, ಇವಾಗ ತಾನೇ ಹೋಗಿ ಮುಖ ತೊಳ್ಕೊಂಡು ಬಂದೆ. ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಓಟ್ಸ್ ತಿಂದಾದ್ಮೇಲೆ ಹೋಗಿ ಮುಖ ತೊಳ್ದಿದ್ದೀನಿ ಅಂತ. ಅಂದ್ರೆ ಮರ್ತೋಗ್ಬಿಟ್ಟು ಒಂದೊಂದ್ಸಲಿ ತಿಂದ್ಬಿಡ್ತೀವಿ ಗೈಸ್, ಅಲ್ಲೇ ಉಜ್ಜಿಲ್ಲ, ಆಗ್ಲೇ ಹೋಗಿ ಓಟ್ಸ್ ತಿಂದ್ಬಿಟ್ಟಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ಬಂದೆ. ಮತ್ತೆ ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು. ಸಣ್ಣ ಕೂಡ ಫ್ರೆಶ್ ಅಪ್ ಆಗ್ತಿದ್ದಾರೆ. ಇವಾಗ ಒಂದು ಶೂಟ್ ಇದೆ, ಆ ಶೂಟಿಗೆ ಕೂಡ ಹೋಗ್ಬೇಕು. ಸಡನ್ ಒಂದು 2 ಶೂಟ್ ಇತ್ತು, ಸೊ ಹೋಗಿ ಈಗಷ್ಟೇ ಬಂದ್ವಿ. ಆಗ್ಲೇ ಈವ್ನಿಂಗ್ ಆಗೋಯ್ತು ಶೂಟ್ ಮುಗಿಸೋ ಅಷ್ಟರಲ್ಲಿ. ನೋಡಿ ಟೈಮ್ ಎಷ್ಟು ಅಂತ, 4:15. ಇವತ್ತು ವ್ಲಾಗ್ ಮಾಡೋಕ್ಕೆ ಕರೆಕ್ಟಾಗಿ ಪ್ರಾಪರಾಗಿ ಆಗಲಿಲ್ಲ, ಮಧ್ಯಾಹ್ನದ ಹೊತ್ತು. ಹೌದು ಸಖತ್ತಾಗಿ ಕಾಣಿಸ್ತಿದೆ ಗಾಯ್ಸ್. ಮಲ್ಲೇಶ್ವರಮಲ್ಲಿ ಶೂಟ್ ಇದ್ದಿದ್ದು ನೋಡಿ. ಸಣ್ಣ ಅವರು ಮಲ್ಲೇಶ್ವರಮಲ್ಲಿ ಒಂದು ನ್ಯೂ ಬ್ಯಾಗ್ ತೆಗೆದ್ರು. ಈ ಬ್ಯಾಗ್ ರೇಟ್ ಹೇಳಿ ಗಾಯ್ಸ್, ನೋಡೋಣ, ಗೆಸ್ ಮಾಡಿ ಕಮೆಂಟ್ ಅಲ್ಲಿ ಗೆಸ್ ಮಾಡಿ ಗಾಯ್ಸ್, ಎಷ್ಟಿರ್ಬೋದು ಅಂತ ನೀವೇ ನೋಡಿ. ಸಣ್ಣ ಫುಲ್ ಸುಸ್ತಾಯ್ತಾ, ಟೈರ್ಡ್ ಆಯ್ತಾ? ಇವಾಗ ಒಬ್ರು ಮನೆಗೆ ಊಟಕ್ಕೆ ಹೋಗ್ಬೇಕು, ಗೊತ್ತಲ್ವಾ? ಹೌದು, ಊಟ ಕರೆದಿದ್ದಾರೆ ಗೈಸ್, ಹೊಸ ಮದುವೆ ದಂಪತಿಗಳನ್ನ. ಇವಾಗ ಫ್ರೆಶ್ ಅಪ್ ಆಗ್ಬೇಕು, ಫಸ್ಟ್ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬೇಕು. ಓಕೆ, ರೆಡಿಯಾಗಿ ಬನ್ನಿ, ಹೊರಡಿ ಬೇಗ. ಸಡನ್ ಆಗಿ 2 ಶೂಟ್ ಅರ್ಜೆಂಟಾಗಿ ಬಂದಿರೋ ಕಾರಣದಿಂದ ನಾವು ಸಡನ್ ಆಗಿ ಶೂಟ್ಗೆ ಹೋದ್ವಿ. ಮತ್ತು ಶೂಟಲ್ಲೂ ಕೂಡ ನೀವು ಎಷ್ಟೋ ಜನ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರಿ ಓದ್ ವ್ಲಾಗಲ್ಲಿ. ಸೊ ಪ್ಲೀಸ್ ನೀವು ಶೂಟ್ ಯಾವ ಥರ ಮಾಡ್ತೀರಾ, ಪ್ರಮೋಷನ್ ಯಾವ ಥರ ಸಿಗುತ್ತೆ, ಅಲ್ಲಿ ಯಾವ ಥರ ಮಾತಾಡ್ತೀರಾ, ಅದ್ರದ್ದು ವಿಡಿಯೋ ಮಾಡಿ ಪ್ಲೀಸ್ ಅಂತ ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ನೆಕ್ಸ್ಟ್ ಮಾಡ್ತೀವಿ. ಇದು ಅರ್ಜೆಂಟ್ ಶೂಟ್ ಬಂದಿರೋ ಕಾರಣ ನಮಗೆ ಅಲ್ಲಿ ವ್ಲಾಗ್ ಮಾಡೋಕ್ಕೆ ಸಹ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನೋಡಿದ್ರಲ್ವಾ, ಮಧ್ಯಾಹ್ನ ಹೋಗಿದ್ದು, ಒಂದು 12:30ಗೆ ಹೋಗಿದ್ದು, ಇವಾಗಲೇ ನಾವು ಬಂದಿದ್ದು. ಸೊ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಗೈಸ್, ಹೊಟ್ಟೆ ಬೇರೆ ಹಸಿದ್ದೆ, ಕರೆಕ್ಟಾಗಿ ಮಧ್ಯಾಹ್ನ ಊಟ ಮಾಡಿಲ್ಲ, ಫ್ರೂಟ್ ಸಲಾಡ್ ತಿಂದ್ವಿ ಅಷ್ಟೇ ಇಬ್ರು ಕೂಡ. ನಾನು ಮತ್ತೆ ಸಣ್ಣು ಮತ್ತೆ ಚೂರಿ ಮತ್ತೆ ಅಮ್ಮ ಇವಾಗ ಒಬ್ರು ಮನೆಗೆ ಹೋಗ್ತಾ ಇದೀವಿ ಊಟಕ್ಕೆ ಅಂತ. ಬನ್ನಿ ಏನೇನ್ ಮಾಡಿರ್ತಾರೆ ಸ್ಪೆಷಲ್ ನೋಡೋಣ. ಮತ್ತೆ ಇವಾಗ ರೆಡಿ ಆಗ್ತೀವಿ, ಯಾವ ತರ ಕಾಣಿಸ್ತೀವಿ ಅಂತ ನೋಡೋಣ. ಮತ್ತೆ ಇನ್ನೊಂದು ಸಣ್ಣ ಅವ್ರದ್ದು ಮಾಂಗಲ್ಯ ಚೈನು ಯಾವ್ದು ಅಂತ ನಿಮ್ಗೆ ಇನ್ನೂ ತೋರಿಸಿಲ್ಲ, ತೋರಿಸ್ತೀವಿ. ಆಗ ಚೂರಿನ ಕರ್ಕೊಂಬರಕ್ಕೆ ಅಂತ ಬಂದೆ ನೋಡ್ರಿ. ಅವನ್ನ ಕರ್ಕೊಂಬರಕ್ಕೆ ಒಬ್ಬ ಡ್ರೈವರ್ ಬೇರೆ ಬೇಕು. ಅದನ್ನ ಚೂರಿ, ನಿನ್ನ ಕರ್ಕೊಂಬರಕ್ಕೆ ಒಬ್ಬ ಡ್ರೈವರ್ ಬೇರೆ ಬೇಕು. ಚೂರಿ ಹೆಂಗ್ ಮಾಡ್ದೆ ಎಕ್ಸಾಮು? ಬಿಸ್ನೆಸ್ ಈಸಿ ಇತ್ತು. ಬಿಸ್ನೆಸ್ ಈಸಿ ಇತ್ತಾ? ನೆಕ್ಸ್ಟ್ ಸಬ್ಜೆಕ್ಟು? ನೆಕ್ಸ್ಟ್ ಎಕನಾಮಿಕ್ಸ್. ನಿನಗೆ ಕಷ್ಟ ಸಬ್ಜೆಕ್ಟ್ ಅದು? ಗಾಯ್ ಸೆಕೆಂಡ್ PUC ಎಕ್ಸಾಮ್ ಬರೀತವನೆ, ಫೈನಲ್ ಎಕ್ಸಾಮು. ನೋಡೋಣ ಹೆಂಗ್ ಬರುತ್ತೆ ರಿಸಲ್ಟು ಚೂರಿದು. ಎಕನಾಮಿಕ್ಸ್ ಐತೆ ಇವತ್ತು. ನೋಡ್ರೆ ನಮ್ಮ ಜೊತೆ ಊಟಕ್ಕೆ ಬರ್ತವನೆ. ಸನ್ನುಮ ತಿರ್ಗಿ ಇಲ್ಲಿ ನೋಡೋಣ ಹೆಂಗಿದ್ದೀರಾ ಗಾಯ್ಸ್. ನೋಡಿ ಗಾಯ್ಸ್, ಹೊಸ ಹೇರ್ ಸ್ಟೈಲು. ಮೆಹಂದಿ ನೈಟ್ ಹಾಕೊಂಡಿದ್ದಲ್ಲ ನಿನ್ನೆ ಗಾಯ್ಸ್. ನೆನ್ನೆ ನೈಟ್ ಮೆಹಂದಿ ಹಾಕೊಂಡ್ರು ಗಾಯ್ಸ್, ಮಲ್ಕೊಳ್ಳೋ ಟೈಮಲ್ಲಿ ಮೆಹಂದಿ ಹಾಕೊಂಡ್ರು. ಚೆನ್ನಾಗಿ ಕಾಣಿಸ್ತಿದ್ದೀರಾ, ಹೇರ್ ಸ್ಟೈಲ್ ಡಿಫ್ರೆಂಟ್ ಆಗಿದೆ. ಬನ್ನಿ ಓಡೋಣ. ಕರೆಕ್ಟು ನಿಮ್ದು ತಾಳಿ ಸೆಲೆಕ್ಟ್ ಮಾಡಿದ್ದೀರಲ್ಲ, ಅದನ್ನು ತೋರಿಸಿ. ಮತ್ತೆ ಡಿಫ್ರೆಂಟ್ ಆಗಿ ಮಾಡಿದೀವಿ ಅಂತ ಚೂರಿ ನೋಡ್ತಾ ಇದ್ದಾನೆ ಹೆಂಗಿದೆ ಡಿಸೈನ್ ಅಂತ. ಹೆಂಗಿದೆ ಈ ಲೈಟ್, ಹೆಂಗಿದೆ ಆ ಲೈಟ್ ಚೆನ್ನಾಗಿತ್ತಾ, ಈ ಲೈಟ್ ಚೆನ್ನಾಗಿತ್ತಾ? ಎರಡು ಚೆನ್ನಾಗಿತ್ತು, ಇದೊಂಥರ ಡಿಫ್ರೆಂಟ್. ಇದು ನೈಟಿಗೆ ಚೆನ್ನಾಗಿರುತ್ತೆ ತಾನೆ, ಬೆಡ್ ಲೈಟ್ ತರ. ಬೆಡ್ ಕೆಳಗಡೆ ಲೈಟ್ ಬರುತ್ತೆ ಅದು. ಬೆಡ್ ಫುಲ್ ಆ ಕಡೆ ಎಲ್ಲ ಕಾರ್ನರ್ ಎಲ್ಲ ಹಾಕಿದೀವಿ ಲೈಟ್. ಸಾಕು ಬನ್ನಿ ಹೊರಡೋಣ. ಗಾಯ್ಸ್ ನೀವ್ ಹೇಳಿ ಗಾಯ್ಸ್, ಹಳೆ ಚೆನ್ನಾಗಿತ್ತಾ ಲೈಟಿಂಗ್ಸು, ಹೊಸ ಚೆನ್ನಾಗಿತ್ತಾ ಅಂತ? ಇದು ಬೆಡ್ ಲೈಟು, ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೇಮಿಂಗ್ ಲೈಟ್ ಥರ ಅದು. ಸೊ ಅದನ್ನ ಹಾಕಿದ್ವಿ ನೋಡಿ.
ಯಾವ್ದು ಇಷ್ಟ ಆಗುತ್ತೆ ಹೇಳಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಸನ್ಮ? ಇವಾಗಿರೋದೇ ಚೆನ್ನಾಯ್ತಾ? ಇದು ಚೆನ್ನಾಗಿ ಕಾಣಿಸುತ್ತೆ ನೈಟ್ ಟೈಮ್. ಹೌದಾ? ಚೂರಿದು ಎಲ್ಲಾರು ಒರಿಜಿನಲ್ ನೇಮ್ ಕೇಳ್ತಾ ಇದ್ರಿ, ಒರಿಜಿನಲ್ ನೇಮೇ ಗೊತ್ತಿಲ್ಲ ಅಂತ ಎಷ್ಟೋ ಜನ ಕಮೆಂಟ್ ಅಲ್ಲಿ ಇನ್ನೂ ಗೊತ್ತಿಲ್ವಾ? ಹೇಳು ನೀನ್ ಒರಿಜಿನಲ್ ನೇಮ್ ನೀನೇ ಹೇಳ್ಬಿಡಪ್ಪ, ನೀನ್ ನಾಮಕರಣ ಮಾಡ್ಕೋ ಇವಾಗ. ಒರಿಜಿನಲ್ ನೇಮ್ ಬಂದು ಹರಿಪ್ರಸಾದ್ ಅಂತ. ಯಾರು ಹರಿಪ್ರಸಾದ್ ಅಂತ ಕರಿಯಲ್ವಾ? ಯಾರು ಅಂದ್ರೆ ಮನೆಯಲ್ಲಿ ಕಿಶು ಅಂತಾರ, ಅದು ಇನ್ನೊಂದ್ ಹೆಸರು. ಹರಿಪ್ರಸಾದ್ ಅಂತ ಕಾಲೇಜಲ್ಲಿ ಅಷ್ಟೇ ಕರೆಯೋದು. ಹರಿಪ್ರಸಾದ್ ಅಂತ ಕಾಲೇಜಲ್ಲಿ ಅಷ್ಟೇ ಅಮ್ಮ ಕರೆಯೋದು ಅವನ್ನ. ನೀನು ಒಂದಿನ ಕರ್ದಿಲ್ಲಲ್ವಾ ಹರಿಪ್ರಸಾದ್ ಅಂತ? ಹರಿಪ್ರಸಾದ್ ಇನ್ನೊಂದೇ ನಂಗೆ ಕರಿತೀನಿ ಹರಿಪ್ರಸಾದ್. ಹೇಗಿತ್ತು ಎಕ್ಸಾಮ್ ಹರಿಪ್ರಸಾದ್? ಗಾಯ್ಸ್ ನಾವ್ ಹಂಗ್ ಕರೆದ ಅಭ್ಯಾಸನೇ ಇಲ್ಲ ಗಾಯ್ಸ್. ಅವನ ಚಿಕ್ಕ ವಯಸ್ಸಿಂದ ಚೂರಿ ಚೂರಿ ಅಂತ ಕರೆದೆ ಅಭ್ಯಾಸ. ಮತ್ತೆ ಒಂದು ಪರಿಚಯ ಕೂಡ ನಿಮ್ಗೆ ಮುಂದಿನ ವ್ಲಾಗಲ್ಲಿ ಮಾಡಿಸ್ತೀನಿ. ಬಟ್ ಅವ್ನಿಗೆ ಎಕ್ಸಾಮ್ ಇದೆ, ಅವ್ನು ಚೆನ್ನಾಗಿ ಎಕ್ಸಾಮ್ ಮಾಡ್ಲಿ ಫಸ್ಟು ಅಲ್ವಾ? ಅವನಿಗೆ ಒಂದು ಆಲ್ ದಿ ಬೆಸ್ಟ್ ಹೇಳ್ಬಿಡಿ ಪಾಪ, ಟಫ್ ಸಬ್ಜೆಕ್ಟ್ ಇದೆ ಅವನಿಗೆ. ಸನ್ನುವ ನಿಮ್ ಕಡೆಯಿಂದ ಹೇಳಿ. ನಾನೇ ಟೀಚಿಂಗ್ ಕೊಡ್ತೀನಿ ಕಣಪ್ಪ. ಹೌದಾ? ಸೈನ್ಸ್ ಅಲ್ವಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಕನಾಮಿಕ್ಸ್ ಅಲ್ವಾ? ಸಣ್ಣ ಅವ್ರು ತೋರಿಸ್ತಿದ್ದಾರೆ ಗಾಯ್ಸ್ ತಾಳಿ ಡಿಸೈನ್ ಯಾವ್ದು ಆರ್ಡರ್ ಮಾಡಿರೋದು ಅಂತ. ಇನ್ನೊಂದು ಕೆಲವೇ ಕ್ಷಣ, ಅಂದ್ರೆ ಒಂದು 2 ದಿನ ಅಲ್ಲ ಅಮ್ಮ? ನಾಳೆ ಬರುತ್ತಲ್ಲ? ನಾಳೆನೇ ಇರೋದು ಗಾಯ್ಸ್ ತಾಳಿ ಶಾಸ್ತ್ರ, ನಾಳೆನೆ ಬರುತ್ತೆ ಈ ತರ. ಬಟ್ ಇದು ಸೇಮ್ ಬ್ಲಾಕ್ ಬೀಡ್ಸ್, ಬಟ್ ಇಲ್ಲಿ ಗೋಲ್ಡ್ ಡಿಸೈನ್ಸ್ ಮಾತ್ರ ಚೇಂಜ್ ಆಗುತ್ತೆ. ಬ್ಲಾಕ್ ಬೀಡ್ಸ್ ಇದೇ ತರ 6 ಬರುತ್ತೆ. ಹೌದಾ? ಬಟ್ ಇದ್ರಲ್ಲಿ ನೋಡಿದ್ರೆ ಪ್ರಾಪರ್ ಆಗಿ ಗೊತ್ತಾಗಲ್ಲ, ಲೈಕ್ ಲೈವ್ ಆಗಿ ನೋಡಿದ್ರೇನೆ ಗೊತ್ತಾಗುತ್ತೆ. ನಾಳೆ ತಾಳಿ ಶಾಸ್ತ್ರದಲ್ಲಿ ಪ್ರಾಪರ್ ಆಗಿ ಹೇಳೋಣ, ಸರಿನಾ? ಓಕೆ ಗಾಯ್ಸ್, ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ ಗಾಯ್ಸ್ ಅನ್ನೋದು ಕ್ಲಿಪ್ ಕಲೆಕ್ಷನ್ಸ್ ಚೆನ್ನಾಯ್ತಲ್ಲ? ಸಖತ್ತಾಗೈತೆ. ಯಾವ ತರ ಎಲ್ಲ ಡಿಫ್ರೆಂಟ್ ಕಲರ್ ಕಲೆಕ್ಷನ್ಸ್ ಗಳು ಇಟ್ಟಿದ್ದಾರೆ ನೋಡಿ ಗಾಯ್ಸ್. ಇದೆಲ್ಲ ಎಲ್ಲಿ ತಗೊಂಡಿರೋದ್ಮ ನೀವು ಕ್ಲಿಪ್ಪು? ಅದೆಲ್ಲ ಗೌಡಿಗೆರೆಯಲ್ಲೇ. ಎಲ್ಲ ನಾನು ಹೋದಾಗ ನನ್ನ ನೆನಪಿಗೋಸ್ಕರ ಗೌಡಿಗೆರೆಯಲ್ಲಿ ತಗೋತೀನಿ ನಾನು. ಇನ್ನ ಇದೆ, ಇಲ್ಲಿಟ್ಟಿದ್ದೀನಿ ಬಾಕ್ಸ್ ಅಲ್ಲಿ, ಯಾಕಂದ್ರೆ ಅಲ್ಲಿ ಇಡೋಕ್ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಆ ಬಾಕ್ಸ್ ಅಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಗಾಯ್ಸ್, ಇವತ್ತಿನ ಸಣ್ಣದ ಔಟ್ಫಿಟ್ ಇದು. ಇದು ಯಾವ ಡ್ರೆಸ್ ಅಂತ ಗೆಸ್ ಮಾಡಿ ನೋಡೋಣ. ಇದೇ ವ್ಲಾಗ್ ಅಲ್ಲಿ ರೀಸೆಂಟ್ ಆಗಿ ತೋರಿಸಿದ್ವಿ. ನನ್ನ ಅತ್ತಿಗೆ ಕೊಡ್ಸಿರೋದು, ಸೀನಿಯರ್ ಅತ್ತಿಗೆ ಮತ್ತು ಅಣ್ಣ ಕೊಡ್ಸಿರೋದು. ಚಾರ್ಜಿಂಗ್ ಹಾಕೊಂಡು ಫೋನ್ ಯೂಸ್ ಮಾಡಬಾರ್ದು ಅಂತ ನಮ್ಮ ಅಮ್ಮನೇ ಹೇಳ್ತಾರೆ. ನಮ್ಮ ಅಮ್ಮನೇ ಇವಾಗ ಚಾರ್ಜಿಂಗ್ ಹಾಕೊಂಡು ಫೋನ್ ಯೂಸ್ ಮಾಡ್ತಿದ್ದಾರೆ. ಏನ್ ಮಾಡ್ಬೇಕು ಇವರಿಗೆ? ದೊಡ್ಡವರೆಲ್ಲ ಇಷ್ಟೇ ಗಾಯ್ಸ್, ಅವ್ರ ಬುದ್ಧಿ ಹೇಳ್ಬೇಕಾದ್ರೆ ನಾವು ಸೈಲೆಂಟ್ ಆಗಿರ್ಬೇಕು. ಅದೇ ನಾವ್ ಹೇಳ್ಬೇಕಾದ್ರೆ ನೋಡಿದ್ರ ಚಾರ್ಜಿಂಗ್ ಹಾಕೊಂಡು ಯೂಸ್ ಮಾಡಿ ಇವಾಗ ತಗ್ಲಾಕೊಂಡ್ರು, ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂಡಿದ್ದಾರೆ ಫೋನಲ್ಲಿ. ನೋಡಿ ಗಾಯ್ಸ್, ಮುನ್ನು ಯಾವ ತರ ರೆಡಿ ಆಗಿದ್ದಾರೆ, ಅವ್ರ ಔಟ್ಫಿಟ್ ಯಾವ ತರ ಕಾಣಿಸ್ತಿದೆ. ಇದು ನಮ್ಮ ಅಮ್ಮನ ಔಟ್ಫಿಟ್. ಚೂರಿ ಔಟ್ಫಿಟ್ ತೋರಿಸಿ. ಇದು ನನ್ನ ಇವತ್ತು ಚೂರಿ ಔಟ್ಫಿಟ್. ಇದು ಚೂರಿ ಔಟ್ಫಿಟ್ ಸಣ್ಣದ ಆಲ್ರೆಡಿ ತೋರಿಸಿದೀವಿ ಅಲ್ವಾ ಗಾಯ್ಸ್. ನೋಡಿ ಗಾಯ್ಸ್, ಫೀಮೇಲ್ ಇದು. ಇದು ಫೀಮೇಲ್, ಆದ್ರೆ ಮೇಲ್ ಹಾಕೋತಾರ, ಇದ್ರಲ್ಲಿ ಏನು ಬರ್ತಿಲ್ಲ. ಅವ್ನ್ ಫೀಮೇಲ್ ಇದ್ರು ಹಾಕೋತಾನೆ, ಮೇಲ್ ಇದ್ರು ಹಾಕೋತಾನೆ. ನೀವುನು ಅಷ್ಟೇ. ಎಲ್ಲ ಗಮ್ಮನಿ. ಟೈಮ್ ಇವಾಗ 6 o'clock ಆಗ್ತಿದೆ. ಇವಾಗ ಹೋಗ್ತಾ ಇದೀವಿ ಎಲ್ಲರೂ ಕೂಡ. ನೋಡಿ ನಾನು ಹೋಗ್ತಾ ಇದ್ದೀನಿ. ಇವಾಗ ಕ್ಯಾಬ್ ಬುಕ್ ಮಾಡಿದ್ವಿ, ಕ್ಯಾಬಲ್ಲೇ ಹೋಗ್ತಾ ಇರೋದು. ಕ್ಯಾಬ್ ಕೂಡ ಬಂತು ಗಾಯ್ಸ್, ಕ್ಯಾಬ್ ಮಾಡ್ಕೊಂಡು ಹೋಗ್ತಿದೀವಿ. ಇವಾಗ ನಾವು ಹೋಗ್ತಿರೋ ಪ್ಲೇಸ್ ನೇಮ್ ಗೊತ್ತಾ ನಿಮ್ಗೆ? ಬೊಮ್ಮನಹಳ್ಳಿ ಸೈಡ್ ಅಲ್ವಾ? ಬೊಮ್ಮನಹಳ್ಳಿ. ನಾನು ನೋಡಿ ಗಾಯ್ಸ್ ಚಾರ್ಜರ್ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ನನ್ನ ಫೋನಲ್ಲಿ ಚಾರ್ಜಿಂಗ್ ಇಲ್ಲ, ಸೊ ಅದಕ್ಕೋಸ್ಕರ ಚಾರ್ಜರ್ ತಗೊಂಡೆ. ಫೈನಲಿ ರೀಚ್ ಆದ್ವಿ. ನೋಡಿ ಇವ್ರ ಮನೆಗೆ ಬಂದಿರೋದು. ಅಣ್ಣ, ಹಲೋ, ಹಾಯ್, ಹೇಗಿದ್ದೀರಾ? ಗಾಯ್ಸ್, 4 ವರ್ಷದಿಂದ ಪರಿಚಯ ಅಣ್ಣ ನನಗೆ. ಸೊ ಅವ್ರ ಮನೇಲಿ ಇವಾಗ ಊಟಕ್ಕೆ ಬಂದಿರೋದು. ಬನ್ನಿ ಮನೆ ಒಳಗಡೆ ಹೋಗೋಣ. ಗಾಯ್ಸ್, ಇವಾಗ ಒಳಗಡೆ ಹೋಗ್ತಾ ಇದೀವಿ, ಮನೆ ಒಳಗಡೆ. ನೋಡಿ ಇದೇ ಬಿಲ್ಡಿಂಗು. ನೋಡಿ ಗಾಯ್ಸ್, ಮನೆ ಸಕ್ಕತ್ತಾಗಿದೆ, ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ ಅಲ್ಲಮ್ಮ? ಚೆನ್ನಾಗಿದೆ. ಸೂಪರ್ ಆಗಿ ಮೇಂಟೈನ್ ಮಾಡಿದೀರ ಅಣ್ಣ, ಸೂಪರ್. ಏನ್ ಬೇಕಾದ್ರೆ ಅವ್ರ ಇಷ್ಟ ಬಂದಾಗ ಡೆಕೋರೇಷನ್ ನೋಡಿ ಗಾಯ್ಸ್, ಅಣ್ಣನ್ ಪಾಪು ಇದು. ಹಾಯ್ 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 ಮಾಡು. ಸೆಕೆಂಡ್ ಮಾಡು ಹೋಗ್ಲಿ. ಸೆಕೆಂಡ್ ಮಾಡು. ಗಾಬರಿ ಆಗ್ತಿದೆ ಅವನಿಗೆ. ಚೂರಿಗೆ ಸೆಕೆಂಡ್ ಮಾಡ್ದ ಅಂದ್ರೆ ಗೊತ್ತಿರೋ ಜೊತೆ ಮಾತ್ರ ಮಾತಾಡೋದು ಅವನು. ಗೊತ್ತಿರೋ ಜೊತೆ ಮಾತ್ರ. ಅದು ಸ್ವಲ್ಪ ಮುಖ ನೋಡ್ತಾನೆ. ಆಂಟಿ ಚಾಕ್ಲೇಟ್ ಕೊಟ್ಟಿದ್ದಾನೆ, ಥ್ಯಾಂಕ್ಸ್ ಅಂತ. ನೋಡಿ ಗಾಯ್ಸ್, ಗಾಡಿ ಕೀ ಕೊಟ್ಬಿಟ್ಟು ಮನೆಗೆ ಹೋಗಿ ಅಂತಾನೆ ಸನ್ನುಗೆ. ಸನ್ನು ನೀನ್ ಮನೆಗೆ ಹೋಗ್ಬೇಕದ್ಮ ಅಳ್ತಿದ್ದಾನೆ. ಗಾಯ್ಸ್, ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ. ಹತ್ರ ಬರಲ್ಲ, ಎಲ್ಲಿ ಎಳ್ಕೊಂಡ್ಬಿಡ್ತಾರೆ ಅಂತ. ಬರಲ್ಲ ಅವನು. ಇವಾಗ ನೀನ್ ಮುಟ್ಬಿಟ್ಟಲ್ಲಮ್ಮ, ಬಿಡು ಕೆಳಗಡೆ. ಅವ್ರ ಅಜ್ಜಿ ಹತ್ರ ಹೊಡೋಯ್ತಾನ ನೋಡು. ಬಿಡು ಕೆಳಗಡೆ. ಬಿಟ್ಟಿದೀವಿ ಆಲ್ರೆಡಿ. ಓಡೋದ ಅವ್ರ ಅಜ್ಜಿ ಹತ್ರ. ಗೈಸ್, ಅವ್ರ ಅಜ್ಜಿ ಹತ್ರ ಓಡೋದ. ಅವಾಗ್ಲಿಂದ ಇದೇ ಮಾಡ್ತಾ ಇರೋದು. ಬಂದ್ 1/2 hour ಆಯ್ತು. ಮುಟ್ಟಿದ್ರೆ ಅವ್ರ ಅಜ್ಜಿ ಹತ್ರ ಓಡೋಗೋದು. ಚೂರಿ ಮುಟ್ದ, ಅವ್ರ ಅಜ್ಜಿ ಹತ್ರ ಓಡೋದ.
ಸದ್ದು ಬಿಟ್ಟಿದ್ರು ಅಜ್ಜಿ ಹತ್ರ ಹೊಡೋದ. ಈ ವಯಸ್ಸಿಗೆ ಹೇಳಿದ ಮಾತೆಲ್ಲ ಕೇಳ್ತಾವನೆ ಗೈಸ್. ಕೊಡೋಗಲ್ಲಿ ಅಮ್ಮಾಜಿಗೆ ಇದು. ನೋಡಿ ಅದು ಅಜ್ಜಿ ಬ್ಯಾಗ್ ಅಂದ್ಬಿಟ್ಟು ಅಜ್ಜಿ ಬ್ಯಾಗ್ ಅಜ್ಜಿ ಕೊಟ್ಟ, ಅಪ್ಪನ ಬ್ಯಾಗ್ ಅಪ್ಪನಿಗೆ ಕೊಟ್ಟ. ಎಲ್ಲರ ವಸ್ತುಗಳು ಗೊತ್ತು ಅವನಿಗೆ ಈ ವಯಸ್ಸಿಗೆ. 1 ಇಯರ್ ಎಷ್ಟಣ್ಣ, ಎಷ್ಟು ಮಂತು? 1 year 1 month 2 months. 1 year 2 months. 1 year 2 monthsಗೆ ಈ ತರ ಮೆಮೊರಿ ಐತೆ ಅವನಿಗೆ ಮೈಂಡಲ್ಲಿ. ನಾನು ಕೊಡು, ನಂದದು ನನಗೆ ಕೊಡು, ನಂದದು ಕೊಡು. ನೋಡೋಣ ಕೊಡ್ತಾನ ಇಲ್ವಾ. ಎಲ್ಲ ಕೊಡ್ತಾನೆ ಅವರೆಲ್ಲ ಕೊಡ್ತಾನೆ. ಓ ಕೊಟ್ಬಿಟ್ಟು ಆಟ ಆಡಿಸ್ದ. ನಗ್ತಾವ್ನೆ ಅಲ್ಲಿ ಹೋಗ್ಬಿಟ್ಟು ನಗ್ತಾವ್ನೆ. ನನ್ಗೆ ಕೊಡು, ನಂಗೆ ಕೊಡು ಮಾ. ಇಲ್ಲಿ ಇಡ್ಬಾ, ಇಲ್ಲಿ ಇಟ್ಬಿಡು, ಅದು ಜಾಗದಲ್ಲಿ ಇಟ್ಬಿಡು. ಇಲ್ಲೂ ಕನ್ನಾಚ ರೆಡಿ ಮಾಡಿದ್ದಾರೆ. ಅಣ್ಣ ವ್ಲಾಗ್ ನೋಡಿ ರೆಡಿ ಮಾಡಿದ್ರ ಅಣ್ಣ. ಹೌದು ನಮ್ಮ ತಂಗಿಗೋಸ್ಕರ ಸ್ಪೆಷಲ್ ಆಗಿ ಬ್ಲ್ಯಾಕ್ ಟೀ. ಯಾರು ಮಾಡಿದ ಅಡುಗೆ ಇದಿಷ್ಟು ಎಲ್ಲ? ಎಲ್ಲ ಅವಳು ನಮ್ಮ ವೈಫೇ. ನಿಮ್ಮ ವೈಫೇನಾ? ಬಿಡಲ್ಲ ಅವಳು ಅಡುಗೆ. ಗೈಸ್ ನೋಡಿ ಗೈಸ್ ಇಷ್ಟೆಲ್ಲ ಐಟಮ್ಸ್ ಮಾಡಿದ್ದಾರೆ. ಏನಾದ್ರೂ ಒಂಚೂರು ಕಮ್ಮಿ ಇತ್ತು ಅಂದ್ರೆ ಹೇಳ್ಬಿಡ್ರಿ. ಬಿರಿಯಾನಿ ಸಕ್ಕತ್ತಾಗಿದೆ, ಬಿರಿಯಾನಿ ಸಕ್ಕತ್ತಾಗಿದೆ ಗೈಸ್. ಸಣ್ಣಗೆ ಏನೇನು ಇಷ್ಟ ಅಂತ ವ್ಲಾಗ್ ನೋಡಿನೇ ತಿಳ್ಕೊಂಡು ಬಿಟ್ಟಿದ್ದಾರೆ ಎಲ್ಲ. ನೋಡಿ ಒಬ್ಬಟ್ಟಿದೆ, ಜಾಮೂನ್ ಇದೆ. ಸರ್ ಏನು ಲಕ್ಕಿ ಮಾ ನೀನು. ಅದೇ ನನ್ನ ಫೇವ್ರೇಟೇ ಮಾಡಿದ್ದಾರೆ. ನಮ್ಮ ಅಮ್ಮಂಗೆ ತಿನ್ನೋಂಗಿಲ್ಲ ಪಾಪ. ಹಲೋ ಅಮ್ಮ. ನೋಡಿ ಗಾಯ್ಸ್ ಇವತ್ತೇ ಶುಗರ್ ಜಾಸ್ತಿ ಇತ್ತು, ಆಗ್ಲೇ ಸ್ವೀಟ್ ತಿನ್ಬೇಕಂತ ಇದೆಯಲ್ಲಮ್ಮ. ನೋಡಿ ಗಾಯ್ಸ್ ಈ ತರ ಹೇಳ್ತಾರೆ, ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು. 2 ಸಲ ಅಣ್ಣ ಸಣ್ಣಗೋಸ್ಕರ ಜಾಮೂನ್ ಮಾಡಿಸಿ ಕೊಟ್ಟಿದ್ದಾರೆ. ಟೇಸ್ಟ್ ಹೆಂಗಿದೆ ಅಮ್ಮ? ತುಂಬಾ ಚೆನ್ನಾಗಿದೆ. ಮಾಡಿದ್ದು ಅವ್ರ ವೈಫ್ ನೋಡಿ ಅಲ್ಲಿದ್ದಾರೆ. ಹಾಯ್ ಮಾಡಿ. ನೋಡಿ ತುಂಬಾ ಚೆನ್ನಾಗಿದೆ ಅಡಿಗೆ. ಬಿರಿಯಾನಿ ಸೂಪರ್, ಮಟನ್ ಪೀಸ್ ಅಂತೂ ಸೂಪರ್, ಸಗದಾಗಿತ್ತು. ಎಲ್ಲ ಸೂಪರ್. ಇಷ್ಟು ವೆರೈಟೀಸ್ ಮಾಡಿದಿರಲ್ಲ ಒಬ್ಬರೇ ಪೇಷನ್ಸ್ ಇಂದ, ಅದು ಗ್ರೇಟ್ ಆಕ್ಚುಲಿ. ಅಣ್ಣ ಊಟ ಸಕ್ಕದಾಗಿತ್ತು, ಆದ್ರೆ ನಿಮ್ಗಿನ್ನ ಜಾಸ್ತಿ ಕ್ರೆಡಿಟ್ಸ್ ಅಕ್ಕನ್ಗೆ. ಅವಳು ಮಾಡಿರೋದಲ್ಲ ಅದಕ್ಕೆ. ಅದೇ ನೀವು ಅದಕ್ಕೊಂದು ನಿಮ್ಗೆ ಕ್ರೆಡಿಟ್. ಫಸ್ಟ್ ಕ್ರೆಡಿಟ್ ನಿಮ್ಗೆ, ಸೆಕೆಂಡ್ ಜಾಸ್ತಿ ಅಂದ್ರೆ ಅವ್ರಿಗೆ. ಪೇಷನ್ಸ್ ಕೊಟ್ಟು ಇಷ್ಟೆಲ್ಲ ಮಾಡಕ್ಬೇಕಲ್ಲ. ನಿಮ್ಗೆ ಇಷ್ಟ ಆಗುತ್ತಾ ಬಿರಿಯಾನಿ? ಇಷ್ಟ ಆಯ್ತಾ? ಬಿರಿಯಾನಿ ಇಷ್ಟ ಆಯ್ತು. ಅದು ಯಾವ್ದೋ ಚಿಕನ್ ಫ್ರೈ ಮಾಡಿದ್ರಲ್ಲ ಅದು ಮಾಡ್ಬೇಕು, ಮತ್ತೆ ಗುಲಾಬ್ ಜಾಮೂನ್ ಮಾಡ್ಬೇಕು. ಬಿರಿಯಾನಿ ಇಲ್ಲದಿದ್ರು ಪರವಾಗಿಲ್ಲ. ನೋಡಿದ್ರ ಅವ್ರಿಗೆ ಇಷ್ಟ ಆಯ್ತು ಅದು. ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ಕೊಡ್ತೀನಿ ಅಂತ ನೋಡಲ್ಲ ಒಳಗಡೆ. ಓಕೆ ಓಕೆ ಮಾಡಿಸ್ಬಿಟ್ಟು ಒಂದು ಯಾವುದೋ ಮಾತು ಹೇಳ್ತಾ ಇದಾರೆ, ಅಂದ್ರೆ ಮದ್ವೆ ಎಕ್ಸ್ಪೀರಿಯನ್ಸ್ ಆಗಿರೋರು ಹೇಳ್ತಿದ್ದಾರೆ, ಕೇಳೋಣ. ಹೇಳಿ ಅಣ್ಣ. 2 ಮರಿಬೇಡ ಮಂಜು. ಒಂದು ಹೆಂಡತಿದು ಬರ್ತ್ಡೇ ಡೇಟು, ಇನ್ನೂ ಒಂದು ನಿನ್ ಮದ್ವೆ ಆಗಿದ್ದ ಆನಿವರ್ಸರಿ ಡೇಟು. ಮತ್ತೆ 100% ತಿಥಿಗಾರಿ. ಹೌದಾ ಸನ್ನು? ಇಲ್ಲ ನೀವ್ ನೆನಪಿಡ್ಕೋತೀರಾ. ನೀವೇ ಮರ್ತೋದ್ರೆ ಏನ್ ಮಾಡ್ಲಿ? ನಾನ್ ಮರೆಯಲ್ಲ, ಅದು ಅದೇ ಹುಡುಗಿರು ಮರೆಯಲ್ಲ. ಹುಡುಗಿರು ಮರೆಯಲ್ಲ. ಬಾಯ್ಸ್ ನಮ್ ಕಮಿಟ್ಮೆಂಟ್, ಬಿಸ್ನೆಸ್, ನಾಳೆ ಇನ್ನೇಂಗ್ ಇಂಪ್ರೂವ್ ಆಗೋಣ ಅಂತ ನೋಡ್ತಿರ್ತೀವಿ. ಇವ್ರು ಆ ಟೆನ್ಷನ್ ಅಲ್ಲಿ ಮರ್ತೋಗಿರ್ತೀವಲ್ಲ, ಅದನ್ನ ಮರ್ತಿದ್ದೀರಂತ ಇವ್ರು ನಮ್ಗೆ ಆಲ್ರೆಡಿ ಮದುವೆ ಆಗಿ ಹೊಸದಾಗಿ ಬಂದಿದೀವಿ. ಸೊ ಅವ್ರ ಸಂಪ್ರದಾಯದ ಪ್ರಕಾರ ಇವಾಗ ಏನೋ ನಮ್ಗೆ ಅರ್ಶಿನ ಕುಂಕುಮ ಬಾಗ್ನ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ಕೂತಿದೀವಿ. ಬಳೆ ಹಾಕೊಂಡು ಕರೆಕ್ಟ್ ಸೈಜ್ ತಂದಿದ್ದೀರಲ್ಲ. ವೈಫೆ ಸಾರಿ ಮತ್ತು ಶರ್ಟ್ ಮ್ಯಾಚಿಂಗ್ ತಂದಿದ್ದೀರಾ? ಇಬ್ಬರು ಎಲ್ಲ ಹೀಗೆ ಬೇಕು ಅಂತ ನಾವು ಪ್ಲಾನ್ ನಾನು ಆಶೀರ್ವಾದ ಮಾಡ್ತೀನಿ. 3 ವರ್ಷ ತುಂಬಾ ಈ ತರ ಡಿಸೈನ್ಸ್ ಬಳೆ ಸಕ್ಕತ್ತಾಗಿದೆ, ಚೆನ್ನಾಗಿದೆ ಅಲ್ಲ ಸಣ್ಣಮ್ಮ ಬಳೆ? ಇದು ಹೇಳ್ಬೇಕಂದ್ರೆ ಸಾರಿಗೆ ಪರ್ಫೆಕ್ಟ್ ಮ್ಯಾಚಿಂಗ್ ತಂದಿದ್ದಾರೆ. ಇವಾಗ ನಿಮ್ ಡ್ರೆಸ್ ಕೂಡ ಅಷ್ಟೇ ಮ್ಯಾಚಿಂಗ್ ತಂದಿದ್ದಾರೆ. ತುಂಬಾ ಸಕ್ಕತ್ತಾಗಿದೆ, ಚೆನ್ನಾಗಿ ಸೆಲೆಕ್ಟ್ ಮಾಡಿದೀರಾ ಇಬ್ರು. ನಿಮ್ಗೆ ಖುಷಿ ಆದ್ರೆ ಖುಷಿನೇ ನಮ್ಗೆ. ಇವ್ನು ನೆನ್ನೆನೆ ನಿಮ್ದು ಈ ನೆನ್ನೆನೆ ಮಂಜುತ್ ಇವತ್ತು. ಆದ್ರೂ ಸೈಜ್ ಪಕ್ಕ ತಂದಿದ್ದೀರಲ್ಲ, ಸಕ್ಕತ್ತು.
ಆಕ್ಚುಲಿ ಡ್ರೆಸ್ ತಗೊಳ್ಳೋಣ ಅಂತಂದ್ವಿ ಮದ್ವೆದು ಇದು ಟ್ರೆಡಿಷನಲ್ ಅಲ್ವಾ, ಡ್ರೆಸ್ ಬೇಡ, ಬರ್ಡೇಗೋ ಏನಕ್ಕನ ಕೊಡೋಕ್ಕಾಗುತ್ತೆ. ಸೊ ಇದು ಸ್ಯಾರಿನೇ ಕೊಡ್ಬೇಕಂತ ಮಮ್ಮಿ ಅಂದ್ರು. ಇಷ್ಟ ಆಯ್ತಮ್ಮ ಇಷ್ಟ ಆಯ್ತು, ಅಣ್ಣ ಕೊಟ್ಟಿದ್ದು? ಖುಷಿ ಆಯ್ತು. ಅಣ್ಣನ ಮನೇನ ಯಾವತ್ತೂ ಮರಿಬಾರ್ದಂಗ ಅಂದ್ರೆ ಅವ್ರ ಮನೇಲಿ ಮರಿ ಬರ್ತಪ್ಪ, ಮರೆಯಲ್ಲ. ಯಾವಾಗಾದ್ರೂ ಬನ್ನಿ. ನೀವು ಬನ್ನಿ ಅವ್ನು ಬೇಜಾರ್ ಮಾಡಿದ್ರೆ ಫೋನ್ ಹಾಕು, ನಾನು ನಾನೇ ಕಾಪರ್ ಮಾಡ್ಕೊಂಡ್ಬಿಡ್ತೀನಿ. ನಾನೇನಣ್ಣ ಬೇಜಾರು ಮಾಡ್ತೀನಿ, ನನ್ನ ಲೈಫ್ನ ನೀವೇ ವ್ಲಾಗಲ್ಲಿ ನೋಡ್ತಿರ್ತೀರಾ. ಏನಿಲ್ಲ, ಒಂದು ಸಜೆಷನ್ ಅಷ್ಟೇ ಹೇಳಿದ್ದು. ಹ್ಮ್. 100% ಅವ್ನು ಮಾಡಲ್ಲ, ನಾನೆಲ್ಲ ಒಂದ್ ಕಡೆ ಇದೀನಿ, ಒಂದು ಸಜೆಷನ್ ಇದೀನಿ ಅಂತ ಅಣ್ಣ ಇದಾರೆ ಅಂತ. ಅಣ್ಣ ಇದ್ದಾರೆ ಧೈರ್ಯ. ಏನು ಮಾಡಿದ್ರೆ ಹೇಳು. ಇನ್ನು ಇನ್ ಮುಂದೆ ಫೋನು ಅಣ್ಣಂಗೆ. ಪಂಚಿಂಗ್ ಹೊಡ್ಸ್ಕೊಳ್ಳೋಷ್ಟು ಕೆಟ್ಟವನಾಗಲ್ಲ. ಅವರು ಆತರ ಏನಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಬಾಯ್ ಬಾಯ್, ತುಂಬಾ ಖುಷಿ ಆಯ್ತು ಅಣ್ಣ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಬರೋದಾ? ತುಂಬಾ ಥ್ಯಾಂಕ್ಸ್, ತುಂಬಾ ಖುಷಿ ಆಯ್ತು. ಅವಾಗ ಅವಾಗ ಬರ್ತಾರಣ್ಣ, ನೀವು ಬನ್ನಿ, ದೇವ್ರು ಒಳ್ಳೇದ್ ಮಾಡ್ಲಾ. ಇಬ್ರು ಬರ್ಬೇಕು. ನಾಟ್ ಬ್ರೋ, ಓ ಥ್ಯಾಂಕ್ ಯು ಅಣ್ಣ. ಅದು ಬ್ರೋ ಅಂತೇಳಿ ಜಾಸ್ತಿ ಬ್ರೋ. ಅದು ಹೌದು. ಓಕೆ ಓಕೆ, ಹೀರೋ ನೆಕ್ಸ್ಟ್ ಹೀರೋ ಇವನೇ. ಬಾಯ್ 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 ಆಂಟಿ. ಗೈಸ್ ಫೈನಲಿ ಈಗ ಜಸ್ಟ್ ಬಂದ್ವಿ. ಒಳ್ಳೆ ನಿದ್ದೆ ಅಲ್ಲಮ್ಮ, ಊಟ ತಿಂದ್ಬಿಟ್ಟು. ಹಾ, ನಮ್ಮ ಅಮ್ಮಗೂ ನಿದ್ದೆ ಹೇಳಿದೆ, ಸಣ್ಣನು ನಿದ್ದೆ ಗಣ್ಣಲ್ಲ ಅವ್ರೆ, ಚೂರಿನ ನಿದ್ದೆ ಗಣ್ಣಲ್ಲ ಅವನೇ. ಇಂಡಿಯಾ ಗೆಲ್ತಲ್ಲ ಅದಕ್ಕೆ. ಇಂಡಿಯಾ ಗೆಲ್ತು ಅಂತ ಖುಷಿಯಲ್ಲ ಅವನೇ. ಗೈಸ್ ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಗುಡ್ ನೈಟ್ ಎಲ್ಲರೂ, ಮತ್ತೆ ಸಿಗೋಣ. ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ